ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಸ್ಕಿಲ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದ್ರೂ ಈ ರೀತಿ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಲ್ಲ ಸ್ನೇಹಿತರೆ, ಇಂದಿನಿಂದ ನಾವು ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದರೆ ಮೊಬೈಲ್ ರಿಪೇರಿಂಗ್ ಕೋರ್ಸ್ ಅಂತೇಳಿ. ಈ ಮೊಬೈಲ್ ರಿಪೇರಿಂಗ್ ಕೋರ್ಸ್ನಲ್ಲಿ ನೀವು ಮೊಬೈಲ್ ರಿಪೇರಿ ಮಾಡೋದು ಕಲಿಯೋದಲ್ಲದೆ ಅದರಿಂದ ಯಾವ ರೀತಿ ಬಿಸ್ನೆಸ್ ಮಾಡಿಕೊಂಡು ಯಾವ ರೀತಿ ಲಾಭ ಮಾಡ್ಕೋಬೋದು ಅಂತ ಕೂಡ ಹೇಳ್ಕೊಡ್ತೀನಿ. ಒಂದು ಕಾಲದಲ್ಲಿ ಕೇವಲ ಫೋನ್ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿದ್ದ ಈ ಮೊಬೈಲ್ ಫೋನು ಇವಾಗ ನಮ್ಮ ದಿನಚರಿಯ ಅರ್ಧಕ್ಕಿಂತ ಹೆಚ್ಚು ಕೆಲಸವನ್ನು ಈ ಸಣ್ಣ ಮೊಬೈಲ್ ಫೋನ್ ಮಾಡಿ ಮುಗಿಸುತ್ತೆ. ಇವಾಗಿನ ಟೈಮ್ನಲ್ಲಿ ಯಾರ ಕಡೆ ಮೊಬೈಲ್ ಫೋನ್ ಇಲ್ಲ ಹೇಳಿ? ಯಾರು ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ. ಹಾಗೆ ಅದು ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಅದರಲ್ಲೂ ಒಬ್ಬೊಬ್ಬರ ಹತ್ರ ಅಂತೂ 2-3 ಮೊಬೈಲ್ ಫೋನ್ಸ್ ಎಲ್ಲ ಇರುತ್ತೆ. ಅದು ಕಾಸ್ಟ್ಲಿ ಸ್ಮಾರ್ಟ್ ಫೋನ್ ಇರುತ್ತೆ. ಅದಕ್ಕಾಗಿ ಎಷ್ಟು ಖರ್ಚು ಮಾಡೋದಕ್ಕೂ ಆದ್ರೂ ಜನ ರೆಡಿ ಇರ್ತಾರೆ. ಹಾಗೆ ಮೊಬೈಲ್ ಫೋನ್ಸ್ ಅನ್ನೋದು ಒಂದಲ್ಲ ಒಂದು ರೀತಿ ಕೆಟ್ಟು ಹೋಗುತ್ತೆ. ಈ ರೀತಿ ಕೆಟ್ಟು ಹೋದಾಗ ಜನರು ಸ್ವಲ್ಪನೂ ಸಮಯ ವ್ಯರ್ಥ ಮಾಡದೆ ಎಷ್ಟೇ ಖರ್ಚಾದ್ರೂ ಹಣ ಕೊಟ್ಟು ರಿಪೇರಿ ಮಾಡಿಸ್ಬಿಡ್ತಾರೆ. ಅದೇ ನೀವೇ ಮೊಬೈಲ್ ರಿಪೇರಿಂಗ್ ಕಲ್ತ್ರೆ ನೀವು ಮೊಬೈಲ್ ಇಂಜಿನಿಯರ್ ಆಗೋದರ ಜೊತೆ ಹಣ ಸಮಯ ಎರಡೂ ಉಳಿಯುತ್ತೆ ಹಾಗೂ ಹಣ ಗಳಿಸಬಹುದು ಕೂಡ. ಮೊದಲು ನಾನು ಮೊಬೈಲ್ ರಿಪೇರಿಂಗ್ ಕಲಿಯೋ ಟೈಮ್ನಲ್ಲಿ ಈ ಮೊಬೈಲ್ಸ್ ನ ಬಹಳಷ್ಟು ಮಾಡೆಲ್ಸ್ ಇರ್ತಿದ್ವು. ಅಂದ್ರೆ ಚೈನಾ ಸೆಟ್ ಅಲ್ಲಿ ನೋಕಿಯಾ, ಬ್ಲಾಕ್ಬೆರಿ, ಐಫೋನ್, ಜಾವಾ, ಆಂಡ್ರಾಯ್ಡ್, ಸೋನಿ, ಮೈಕ್ರೋಮ್ಯಾಕ್ಸ್ ಹೀಗೆ ವಿಧವಾದ ಮೊಬೈಲ್ ಫೋನ್ಸ್ಗಳು ಮಾರ್ಕೆಟ್ಗೆ ಬರ್ತಾ ಇದ್ವು. ಇಷ್ಟರಲ್ಲಿ ಸ್ಕ್ರೀನ್ ಟಚ್ ಸ್ಮಾರ್ಟ್ ಫೋನ್ ತನ್ನ ಸಾಮ್ರಾಜ್ಯ ಗಟ್ಟಿಗೊಳ್ಸಕ್ ಬರ್ತಿತ್ತು. ನಂಗೆ ಆಗಿನ ಟೈಮ್ ನಲ್ಲಿ ಸ್ವಲ್ಪ ಭಯ ಇತ್ತು. ಯಾಕಂದ್ರೆ ಯಾವ್ದನ್ ಕಲಿಯೋದು ಯಾವ್ದನ್ ಬಿಡೋದು, ಮಾರ್ಕೆಟ್ಗೆ ದಿನ ಹೊಸ ಮಾಡೆಲ್ ಬರ್ತಾನೆ ಇತ್ತು. ಆದ್ರೆ ಸ್ನೇಹಿತರೆ, ಏನು ಅಂಜಿಕೆ ಬೇಡ. ಮಾಡೆಲ್ಸ್ ಯಾವುದೇ ಆಗಿರ್ಬೋದು, ಅದು ಎಷ್ಟೇ ಕಾಸ್ಟ್ಲಿ ಆಗಿರ್ಬೋದು, ಒಳಗಡೆ ನಾವು ರಿಪೇರಿ ಮಾಡೋ ಕೆಲಸ ಒಂದೇ ಆಗಿರುತ್ತೆ. ಹಾಗೆ ಪಾರ್ಟ್ಸ್ ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಅದರಿಂದ ನಾನು ಹೇಳ್ತೀನಿ ಸ್ನೇಹಿತರೆ, ನೀವು ನಿಶ್ಚಿಂತೆಯಿಂದ ಮೊಬೈಲ್ ರಿಪೇರಿ ಕಲಿತು ಮೊಬೈಲ್ ಇಂಜಿನಿಯರ್ ಆಗ್ರಿ ಹಾಗೂ ಸೈಡ್ ಇನ್ಕಮ್ ನ ಬಿಸ್ನೆಸ್ ನ ನೀವು ಮಾಡ್ಕೋಬಹುದು. ನಮ್ಮ ಈ ಮೊಬೈಲ್ಸ್ ನಲ್ಲಿ ಬರೋ ಕಾಮನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಡಿಸ್ಪ್ಲೇ ಟಚ್ ಪ್ಯಾಡ್ ಡ್ಯಾಮೇಜ್ ಆಗ್ಲಿ, ಇಲ್ಲ ಚಾರ್ಜಿಂಗ್ ಕನೆಕ್ಟರ್, ಮೈಕ್, ಬ್ಯಾಟ್ರಿ, ರಿಂಗರ್, ಎಲ್ಲ ಸ್ಪೀಕರು, ಈ ರೀತಿ ಪ್ರಾಬ್ಲಮ್ ಬರೋದು ಅಷ್ಟೇ. ಮೇಜರ್ ಆಗಿ ಅಂದ್ರೆ ಲಿಕ್ವಿಡ್ ಪ್ರಾಬ್ಲಮ್, ಡೆಡ್ ಹ್ಯಾಂಡ್ ಸೆಟ್ ಎಲ್ಲ ಯಾವ ರೀತಿ ಸರ್ವಿಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇವನ್ನ ನೀವು ಕಲ್ತ್ ಬಿಟ್ರೆ ಸಾಕು, ನೀವು ಒಬ್ಬ ಮೊಬೈಲ್ ಇಂಜಿನಿಯರ್ ಆಗ್ಬಿಡ್ತೀರಾ. ಈ ಮೊಬೈಲ್ ರಿಪೇರಿಂಗ್ ಕಲಿಯೋದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ಕೆಲವೊಂದು ಟೂಲ್ಸ್ ಇದ್ರೆ ಸಾಕು, ನಾವು ಎಲ್ಲಿಯಾದ್ರೂ ಕೂತು ಮೊಬೈಲ್ ರಿಪೇರಿ ಮಾಡಿಬಿಡೋದು. ಬಹಳ ಖರ್ಚು ಕೂಡ ಆಗಲ್ಲ. ಇದರಲ್ಲಿ ಏನೇನ್ ಸಾಮಾನು ತಗೋಬೇಕು, ಎಷ್ಟು ಖರ್ಚಾಗುತ್ತೆ, ಕಸ್ಟಮರ್ ಹತ್ರ ಯಾವ ರೀತಿ ಇಂಟ್ರಾಕ್ಷನ್ ಮಾಡಬೇಕು, ಹಾಗೆ ನಾವು ಹೇಗೆಲ್ಲ ಲಾಭ ಮಾಡ್ಕೋಬಹುದು ಅಂತೇಳಿ ನಾನು ಈ ವಿಡಿಯೋ ಸೀರೀಸ್ ನಲ್ಲಿ ಹೇಳ್ಕೊಡ್ತಿದ್ದೀನಿ. ಮೊಬೈಲ್ ಫೋನ್ ರಿಪೇರಿ ಕಲಿಯೋದ್ರಿಂದ ನೀವು ಸರ್ವಿಸ್ ಸೆಂಟರ್ ಜಾಬ್ ಮಾಡಬಹುದು, ಇಲ್ಲ ಓನ್ ಬಿಸ್ನೆಸ್ ಆದ್ರೂ ಮಾಡ್ಕೋಬಹುದು. ಹಾಗೆ ಈ ಮೊಬೈಲ್ ರಿಪೇರಿಂಗ್ ನಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇದೆ. ಅಂದ್ರೆ ಮೊಬೈಲ್ ಪಾರ್ಟ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಅದೆಲ್ಲ ಯಾವ ರೀತಿ ನಾವು ಕೇರ್ಫುಲ್ ಆಗಿ ಮಾಡ್ಬೇಕು ಅಂತ ಕೂಡ ತಿಳಿಸ್ತೀನಿ. ನೀವು ಕೂಡ ಒಬ್ಬ ಮೊಬೈಲ್ ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಇದ್ರೆ ಈ ವಿಡಿಯೋ ಸೀರೀಸ್ ನ ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.